ನಂಗೆ 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 ಹೆಲ್ತ್ ಇರ್ಬೇಕು. ನಂಗೆ ಲೈಫ್ ಗೋಲ್ ನೋಡಿ ನೋಡಿ ಬೋರ್ ಆಗ್ಬಿಡ್ದೆ. ವಂಶಿ ಅವರೇ ಒಂದ್ ಡ್ಯಾನ್ಸ್ ಮಾಡಿ ಪ್ಲೀಸ್. ನನಗೆ ಡ್ಯಾನ್ಸ್ ಬರಲ್ಲ. ಮಾಡಲ್ಲ ಮಾಡಂದ್ರೆ ಏನೇ ಮಾಡ್ತಿದ್ಯಾ? ಅದ್ರ ಬಸ್ಕ ಹೇಳು. ಮಾಡ್ಸ ಸರಿ ಸ್ಟೆಪ್ ಮಾಡು. ನಾಳೆ ಹಾಳಾದ್ಲು ತೋರಿ ಬೇಬಿ ನಮ್ಮ ಸುಸ್ತಾಗಿರ್ತದೆ. ವಂಶಿ ಅವ್ರೆ, ನೀವು ಒಂದೊಂದ್ಸಲಿ ತುಂಬಾ ಒಳ್ಳೆ ಇರ್ತೀರಾ, ಒಂದೊಂದ್ಸರಿ ರಾಕ್ಷಸನ್ ತರ ಆಡ್ತಿಲ್ಲ. ಯಾಕೆ ಹಿಂಗೆ? ನೋಡು, ನೀನು ತುಂಬಾ ಹೈ ಆಗಿದ್ಯಾ. ನಾನು ಯಾರು ಅಂತಾನು ಗೊತ್ತಾಗ್ತಿಲ್ಲ. ನೀವ್ ಯಾರಪ್ಪ ನಂಗೆ ಗೊತ್ತಿದೆ. ವಂಶಿ ಅವ್ರೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಹೇಳ್ತೇನೆ. ನಾನು ಅಜ್ಜಿ ತಾತನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನೀವ್ ಬೈತೀರ. ನಾವ್ ಮನೆಯವ್ರ ಮುಖ ನೋಡಕ್ಕೂ ನಿಮಗ್ ಇಷ್ಟ ಇಲ್ಲ. ಅದು ಸರಿ ಆಯ್ತು. ಆದ್ರೆ ನನ್ನ ಫೀಲಿಂಗ್ಸ್ಗೂ ನೀವೇನು ಬೆಲೆನೇ ಕೊಡೋದಿಲ್ಲ. ಯಾಕಂಗೆ? ಒಂದು ವರ್ಷ ಮತ್ತೆ ಸ್ಪರ್ಧೆ ನಮ್ಮಪ್ಪ ಎಷ್ಟು ಚೆನ್ನಾಗಿ ಸ್ವಾತಿ ಅಂತ ಕೂಗ್ತಿದ್ರು ಗೊತ್ತಾ? ಧ್ವನಿ ಇನ್ನೂ ಕೇಳಿಸ್ತಿದೆ. ನಮ್ಮಪ್ಪ ಇರ್ಬೇಕಿತ್ತು. ಅಪ್ಪ ಕಳಿಸ್ತಿದೆ. ಧರ್ಮದ ಕರೆಯಾದಾಗ ದೇವಸ್ಥಾನ ಎಷ್ಟು ಮಾಡ್ಕೊಂಡಿದ್ರು ಗೊತ್ತಾ? ಮನೆಯವರೆಲ್ಲ ನನ್ನ ಮುಂಚೆ ತರ ಪ್ರೀತಿ ಮಾಡ್ಬೇಕಂದ್ರೆ ನೆನ್ನೆಗೂ ನಾಳೆಗೂ ನಡುವಲಿ 100 ತಿರುವುಗಳು ಆಡದೆ ಉಳಿದಿದೆ ಅರಿಯದ ಮೂಕ ಮನಸ್ಸುಗಳು. ನೆನಪಿನ ಬುತ್ತಿ ಎನಿಸುತ್ತ ಕುಳಿತಿದ್ದರೆ ಬದುಕಿಗೆ ಬದುಕೆಂಬುದಿಲ್ಲ, ಪ್ರೀತಿಗೆ ಇದು ಚೀದೆ ಇಲ್ಲ. ಹೃದಯಕ್ಕೆ ತಿಳಿಸುವ ಮರೆಯಬೇಕೆಂಬ ತಿಳುವಳಿಕೆಯ. ಬಂಗಾರಿ ಅಂತಿದ್ರಲ್ಲ, ಯಾವಾಗ ಕಥೆಯಲ್ಲಿ ಇವಾಗ ಯಾಕೆ ಸುಮ್ಮನೆ ಬಿತ್ಕೋ. ನಂಗಿದ್ದೆ ಬರಲ್ಲ. ಇವಾಗ ಹೇಳಿ ಯಾರದು? ಕಾಡೆಲ್ಲ ಸುತ್ತಾಡಿ ಮೈಕೆಲ್ಲ ಸುಸ್ತಾಗಿದೆ, ನಿದ್ದೆ ಬರ್ತಿದ್ದ. ಸುಮ್ಮನೆ ಬಿತ್ಕೋ. ಯಾವ ಹಿಂಗೆ ಮಾಡ್ತೀಯ? ಸರಿ, ನಾನು ಬರ್ತೇನೆ. ವಂಶಿ, ನಂಗೆ ಒಂದ್ ವಿಷಯ ಹೇಳ್ಬೇಕನ್ಸ್ತಿದೆ, ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಯ್ತಾ? ನಂಗೆ ಇಷ್ಟೆಲ್ಲ ನೋವಿದ್ರು ಯಾಕೆ ಇಷ್ಟೋ ಖುಷಿಯಾಗಿದ್ದೀನಿ ಅಂತ ಗೊತ್ತಾ? ನಾಳೆ ನಮ್ಮನೆ ಕೀ ಸಿಗುತ್ತೆ. ಕೀನ ನಮ್ಮಮ್ಮನ್ ಕೈ ಕೊಟ್ಟ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅದನ್ನ ನನ್ ಕಣ್ಣಾರೆ ನೋಡ್ಬೇಕು. ನೋಡು ನಿಮ್ಗೆ ಇನ್ನೊಂದು ವಿಷಯ ಇಲ್ಲ, ನೀವು ನಮ್ಮ ಅಪ್ಪ ತರನೇ. ಆದ್ರೆ ನಮ್ಮ ಅಪ್ಪದಷ್ಟೇ ನೋಡೋನಲ್ಲ. ಆದ್ರೆ ಓಕೆ ನೀವು ನನ್ ಕಷ್ಟದಲ್ಲಿ ತುಂಬಾ ಸಹಾಯ ಮಾಡಿದ್ದೀರಾ. ನಾನು ಅದನ್ನ ಯಾವತ್ತೂ ಮಾಡಲ್ಲ, ಪ್ರಾಮಿಸ್, ಯಾವತ್ತೂ ಮಾಡಲ್ಲ. ನಾನು ನನ್ ಕಷ್ಟನೆಲ್ಲ ಯಾರ ಹತ್ರನು ಯಾವತ್ತೂ ಹೇಳ್ಕೊತಾನೆ ಇರ್ಲಿಲ್ಲ. ಆದ್ರೆ ನಾವ್ ಅಪ್ಪನ ಹತ್ರ ಮಾತ್ರ ಮುಚ್ಚಿಡ್ತಾನೆ ಇರ್ಲಿಲ್ಲ, ಎಲ್ಲ ಹೇಳ್ತಿದ್ದೆ. ಅಪ್ಪ ಹೋದ್ಮೇಲೆ ಅದನ್ನೆಲ್ಲ ಯಾರ ಹತ್ರನು ಹೇಳ್ಕೊಳಕ್ಕಾಗ್ದೆ ನನ್ನೆಲ್ಲ ಇಟ್ಕೊಂಡು ತುಂಬಾ ಕೊರಗ್ತಿದ್ದೀನಿ. ನಿಮ್ ಹತ್ರ ಹೇಳ್ಕೊಬೇಕನ್ಸ್ತಿದೆ, ಹೇಳ್ಕೊತೀನಿ. ಒಂದ್ ವಿಷಯ ಗೊತ್ತಾ? ನೀವ್ ಬೇಜಾರ್ ಮಾಡ್ಕೋಬಾರ್ದು. ನಾನ್ ನಿಜವಾಗಲೂ ಲವ್ ಮಾಡ್ತಿದ್ದೆ. ನಾವಿಬ್ರು ಎಷ್ಟ್ ಪ್ರೀತಿ ಮಾಡ್ತಿದ್ವಿ ಗೊತ್ತಾ? ಲೈಫ್ ಲಾಂಗ್ ಜೊತೆಗೆ ಇರ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ಅವ್ರು ಯಾವಾಗೋ ನನ್ನ ಬಿಟ್ಟು ರಾತ್ರಿ ನಮ್ಮ ಮದುವೆ ಆಗಕ್ ಹೋದ್ರು. ನಾನು ಆಗ್ಲೂ ಅವ್ರನ್ನ ನನ್ ಮನ್ಸಿಂದ ಕಿತ್ತಾಕ್ಬಿಟ್ಟೆ. ಆದ್ರೂ ನನ್ ಮನ್ಸಲ್ಲ ಗಾಯ ಇನ್ನೂ ಹಾಗೆ ಇದ್ದ. ವಂಶ ಅವ್ರ, ನೀವ್ ನಮ್ಮ ಅಪ್ಪನ ಬಿಟ್ಟು ತಾನೆ, ನನ್ ಜೊತೆ ಯಾವಾಗ ಇರ್ತಿತ್ತಮ್ಮ. ನಾಳೆ ನಮ್ಮ ಮನೆ ಕೀ ಸಿಕ್ಕರೆ ಸಾಕು. ನಾಳೆ ನಮ್ಮ ಮನೆ ಕೀ ಸಿಗುತ್ತೆ, ನಾಳೆ ನಮ್ಮ ಮನೆ ಸಿಗುತ್ತೆ. ಅಮ್ಮ ತುಂಬಾ ಖುಷಿ ಪಡ್ತಾರೆ. ಮನೆ ಕೀ ಕೊಡ್ತಾರೆ. ನೀನೇ ನನ್ ಕೈಮೆ ಮಲ್ಕೊಂಡಿದ್ದ? ನೀವ್ ರಾತ್ರಿ ಎಲ್ಲ ನಾನ್ ಹೀಗೆ ಮಲ್ಗಿಸ್ಕೊಂಡಿದ್ರ? ಹಾಗಾದ್ರೆ ರಾತ್ರಿ ಎಲ್ಲ ನಾವ್ ಹೀಗೆ ಮಲ್ಗಿದ್ವಾ? ಈ ಓವರ್ ಆಕ್ಟಿಂಗ್ ನ ಸ್ವಲ್ಪ ನಿಲ್ಸು. ನಿನ್ನೆ ನೈಟ್ ನೀನ್ ಫುಲ್ ಟೈಟ್ ಆಗಿ ಏನೇನ್ ಮಾಡ್ದಿದ್ದು ಗೊತ್ತಾ? ನೀನ್ ಏನು ನಾನ್ ಕುಡ್ದಿದ್ನ? ಸುಮ್ನೆ ಇಲ್ಲಿ ಅಪ್ಪ ಅದನ್ನೆಲ್ಲ ನನ್ ಮೇಲೆ ಹೊಡ್ಸ್ಬೇಡಿ. ತಲೆ ದುಮ್ಮ ಅಂತಿದೆ. ಇದೇ ನೈಟ್ ಇದೆ ಎಫೆಕ್ಟ್. ರಾತ್ರಿ ಅಷ್ಟೆಲ್ಲ ಕುಡ್ದು ಏನೆಲ್ಲ ಮಾಡ್ತಿದ್ದ ಗೊತ್ತಾ? ನಿನಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ನಾನೇ ನಿನ್ನ ಫುಲ್ ಜೋಪಾನ ಮಾಡ್ಕೊಂಡು ನೋಡ್ಕೊಂಡಿರೋ. ಸರಿ, ನಾನ್ ಕುಡ್ದೆ, ನಿಮ್ಮ ಮೈ ಮೇಲೆ ಪ್ರಜ್ಞೆ ಇತ್ತು ತಾನೆ, ನೀನ್ ಯಾಕೆ ಹಾಗೆ ಮಲಗಿದ್ರಿ? ನೋಡು, ನಿಮ್ ಜೊತೆ ಮಾತಾಡಿದ್ರೆ ಬರೀ ಜಗಳ ಏನ್ ಮಾಡ್ತೀಯಾ? ನಡಿ ಪ್ಲೇಟ್ ಎತ್ಕೊಡ್. ಎದ್ ನಡಿ. ಚಿತ್ರಕ್ಕೆ
ಅಕ್ಕೆ ಚೈತ್ರ ನೋಡಿ ನೀನ್ ಯಾವಾಗ್ಲೂ ನನ್ನ ಪರ ಇರ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಎಲ್ಲಾರು ಸೇರಿ ನಿನ್ನ ಬುಟ್ಟಿಗೆ ಹಾಕೊಂಡು ನನ್ನನ್ನೇ ಮನೆ ಬಿಟ್ಟು ಆಚೆ ಕಳ್ಸೋ ಪ್ಲಾನ್ ಮಾಡಿದ್ದಾರೆ. ಇವಾಗ ನಿಮ್ಮೆಲ್ಲರಿಗೂ ಸಂತೋಷನಾ? ಚೈತ್ರ ನನ್ ಮಾತ್ ಕೇಳಮ್ಮ, ಮೊದ್ಲ ಬ್ಯಾಗ್ ಕೊಡಿ. ನನ್ ಜೊತೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಈ ಮನೆಯಲ್ಲಿ ಬೇಡವಾಗಿರೋಳು ನಾನೊಬ್ಳೆ ತಾನೆ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಎಲ್ಲಾರು ಖುಷಿಯಾಗಿ ಸಂತೋಷವಾಗಿರಿ. ಚೈತ್ರ ಇವತ್ತಲ್ಲ ನಾಳೆ ಈ ತರ ಆಗುತ್ತೆ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಹೇಳಿದೆ ಇವ್ರನ್ನ ನಾನು ಮನೆ ಒಳಗಡೆ ಸೇರ್ಸ್ಬೇಡ ಅಂತ. ಇವತ್ತೇನಾಯ್ತು ನೋಡು, ಅಮ್ಮ ಮಗಳನ್ನೇ ಬೇರೆ ಬೇರೆ ಮಾಡ್ಬಿಟ್ಟು ಕಾಲಿಟ್ ಕಡೆಯಲ್ಲ ಈ ತರನೇ ಆಗುತ್ತೆ ಅನ್ಸುತ್ತೆ. ಇವರು ಖುಷಿಯಾಗಿರಲ್ಲ, ಬೇರೆಯವ್ರನ್ನು ಖುಷಿಯಾಗಿರಕ್ ಬಿಡಲ್ಲ. ಅಮ್ಮ ಇವತ್ತಿಗೆ ನಿನ್ನ ಮಗಳು ನಿನ್ ಪಾಲಿಗೆ ಸತ್ತೋದ್ಲು ಅನ್ಕೋ. ಸ್ವಾತಿನು ವಂಶಿನು ಇನ್ನೇನು ಹತ್ರ ಆಗ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಸ್ವಾತಿಗೆ ಪ್ರಾಬ್ಲಮ್ ಮುಗಿಯೋ ಹಾಗೆ ಕಾಣ್ತಿಲ್ಲ. ಅವಳು ಒದ್ದಾಡ್ತಿದ್ರೆ ನನ್ನ ಮಗ ನೊಂದ್ಕೊಳ್ತಾನೆ. ಅವಳ ಹತ್ರ ಇದ್ದಷ್ಟು ಅವಳು ನನ್ನ ಕೈಯಿಂದ ದೂರ ಹೋಗ್ತಾವನೆ. ಹೀಗೆ ಆದ್ರೆ ಸ್ವಾತಿ ವಂಶಿ ಮದುವೆ ಸತ್ಯ ನಿನಗೆ ಗೊತ್ತಾಗ್ಬಿಡತ್ತೆ. ಯಾವ್ದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನ್ ಬಿಡ್ಬಾರ್ದು. ವಂಶಿ ನಿನ್ ಹತ್ರ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳಿ. ಸ್ವಾತಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಅವಳಿಗೆ ಇಂಥ ಸಮಯದಲ್ಲಿ ನಿನ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಹೀಗೆ ಅವಳ ರೂಮ್ ಹತ್ರ ಪಾಸ್ ಆಗ್ಬೇಕಾರೆ ಅವಳು ಅವ್ರ ತಂದೆ ಫೋಟೋನ ಇಟ್ಕೊಂಡು ಅಳ್ತಿದ್ಲು. ಅದನ್ನ ನೋಡಿ ನನಗೆ ಅಯ್ಯೋ ಪಾಪ ಹುಡುಗಿ ಅಂತ ಅನ್ನಿಸ್ತು. ಪಾಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅವಳು. ಅದೆಲ್ಲ ನಾನು ನೋಡ್ಕೋತೀನಿ. ವಂಶಿ ನೋಡು ವಂಶಿ, ನೀನ್ ಅವಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತೀಯ ಅಂತ ನನಗ್ ಗೊತ್ತು. ನಿಮ್ ಮ್ಯಾರಿಡ್ ಲೈಫ್ ಅಲ್ಲಿ ಕನ್ಸರ್ನ್ ಇರೋದಕ್ಕೆ ತಾನೆ ನಾನು ಹೇಳ್ತಿರೋದು. ಇಂಥ ಸಮಯದಲ್ಲಿ ಅವಳನ್ನ ನೀನ್ ಮಾತ್ರ ಸಮಾಧಾನ ಮಾಡೋದಕ್ ಸಾಧ್ಯ. ನನ್ ಕೈಯಿಂದ ಏನಾಗುತ್ತೋ ನಾನು ಅಷ್ಟನ್ನು ಮಾಡ್ತೀನಿ. ಅದ್ರ ಬಗ್ಗೆ ಜಾಸ್ತಿ ವರಿ ಆಗೋದ್ ಬೇಡ. ಅದು ಹಾಗಲ್ಲ ವಂಶಿ. ಗಂಡ ಆದವನು ಇಂಥ ಸಮಯದಲ್ಲಿ ಹೆಂಡತಿಗೆ ಕಂಪ್ಲೀಟ್ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಆಗ್ಲೇ ತಾನೆ ಮನ್ಸ್ಗೂ ನೆಮ್ಮದಿ, ಸಂಬಂಧನೂ ಸುಧಾರ್ಸತ್ತೆ. ನೋಡು, ನೀನು ಸ್ವಾತಿ ಸಂತೋಷವಾಗಿದ್ದಿದ್ಕಿಂತ ಜಗಳ ಆಡ್ತಿದ್ದೆ ಜಾಸ್ತಿ. ಇನ್ ಮುಂದೆನಾದ್ರೂ ಅವಳ ಮನ್ಸಿಗೆ ನೋವಾಗೋ ತರ ನಡ್ಕೋಬೇಡ. ಇದು ನನ್ ಸಜೆಷನ್ ಅಂತ ಅನ್ಕೋ. ನೀನು ಸ್ವಾತಿನ ಕರ್ಕೊಂಡು ಬೆಂಗಳೂರಿಗೆ ಹೊರಟ್ಬಿಡು. ಯಾಕಂದ್ರೆ ಇಲ್ಲಿಂದ ದೂರ ಇದ್ದಷ್ಟು ಅವಳಿಗೂ ಸಮಾಧಾನ ಮಾಡ್ಕೊಳೋದಕ್ಕೆ ಈಸಿ ಆಗತ್ತೆ. ನೀವಿಬ್ರು ಇಲ್ಲೇ ಇದ್ರೆ ನನಗೂ ಸಂತೋಷನೇ. ಆದ್ರೆ ಏನ್ ಮಾಡ್ತೀಯಾ, ಸಿಚುವೇಶನ್ ಸರಿ ಹೋಗ್ತಿಲ್ಲ ನೋಡು. ಅದಕ್ಕೆ ಹೇಳ್ತಿದ್ದೀನಿ. ಪಾಪ ಸ್ವಾತಿಗೂ ಈಗ ತುಂಬಾ ಬೇಜಾರಾಗಿದೆ. ಇಲ್ಲಿರೋದಕ್ಕೆ ನನಗೂ ಕಿರಿಕಿರಿ. ನಾಳೆ ಬೆಳಿಗ್ಗೆನೆ ನಾವೆಲ್ಲರೂ ಇಲ್ಲಿಂದ ಹೊರಡ್ತಿದೀವಿ. ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರುಗಳೇ ಕಾರಣ. ಅದೇ ನೀನೇನಾದ್ರು ಬೀದಿಗೆ ಬಿದ್ರೆ ನನ್ನನ್ ಮಾತ್ರ ಹುಡ್ಕೊಂಡ್ ಬರ್ಬೇಡ. ಸರೋಜಾ ಅವಳು ಹೋಗ್ತಾ ಇದ್ದಾಳೆ, ಬೇಡ ಅಂತ ಕರಿ. ಅಮ್ಮ ಅವಳೆಲ್ಲೂ ಹೋಗಲ್ಲ, ನಾಟಕ ಬರ್ತಿದ್ದಾಳೆ, ಬರ್ತಾಳೆ ಬಿಡು. ಚೈತ್ರ ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡ. ಇದು ನಿನ್ ಮನೆ, ನೀನ್ ಇದೇ ಮನೇಲೆ ಇರ್ಬೇಕು. ಚೈತ್ರ ಗೀತಾ ಅವಳು ಯಾಕೆ ಕರ್ಕೊಂಡ್ ಬರ್ತಿದ್ಯಾ? ಹೋಗ್ಲಿ ಬಿಡು. ಇಲ್ಲ ಅತ್ತೆ, ಚೈತ್ರ ಹೇಳ್ತಿರೋದ್ರಲ್ಲೂ ತಪ್ಪೇನಿದೆ ಹೇಳಿ. ನಮಗೂ ಈ ಊರಲ್ಲಿ ಒಂದ್ ಮನೆ ಇದೆ. ಆ ಮನೆ ನಮಗ್ ವಾಪಸ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾವೆಲ್ರೂ ಬದುಕ್ತಾ ಇದ್ವಿ. ಇವಾಗ ಆ ಆಸೆನೂ ಸತ್ತೋಯ್ತು. ನಾವ್ ನಿಮ್ಗೆ ಎಷ್ಟ್ ದಿನ ಅಂತ ಭಾರ ಆಗಿ ಇದೆ ಮನೇಲೆ ಉಳ್ಕೊಳ್ಳೋದಕ್ಕಾಗತ್ತೆ? ಹಾಗಿರೋದಕ್ಕೂ ನಮಗಿಷ್ಟ ಇಲ್ಲ ಅತ್ತೆ. ಹಾಗಲ್ಲಮ್ಮ ಅತ್ತೆ, ನಿಮ್ಗೂ ವಯಸ್ಸಾಗಿದೆ, ನಾವ್ ಬೇರೆ ಮನೆ ತುಂಬಾ ಜನ ಇದೀವಿ. ನಿಮಗೂ ನಮ್ಮನ್ನೆಲ್ಲ ನೋಡ್ಕೊಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾವ್ ಹಾಗೋ ಹೇಗೋ ಮಾಡಿ ಎಲ್ಲೋ ಬದುಕೊಂತೀವಿ. ಈಗಾಗ್ಲೇ ನಮ್ಗೆ ಈ ಕಷ್ಟ, ಅವಮಾನ, ಬೇಜಾರು ಎಲ್ಲ ಅಭ್ಯಾಸ ಆಗೋಗಿದೆ. ನಮಗ್ ತೊಂದ್ರೆ ಆಗುತ್ತೆ ಅಂತ ಮಾತ್ರ ನೀವ್ ಅಂದ್ಕೋಬೇಡಿ ಅತ್ತೆ. ಅಮ್ಮ ನಾವ್ ಇವಾಗ್ಲೇ ಹೊರಡೋಣ. ಮೇಘ, ಪ್ರೀತಿ, ನಡೀರಿ, ಎಲ್ರು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ. ಅಕ್ಕ ಇವಾಗ ಹೊರಡೋದ? ಸಂಜೆ ಆಗಿದೆ ಕಣೆ. ಬೆಂಗಳೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅತಿ ರಾತ್ರಿ ಆಗುತ್ತೆ. ಹೇಗೆ ಸಾಧ್ಯ? ಮೇಘ, ನೀನ್ ಭಯ ಪಡ್ಬೇಡ, ನಮ್ ಜೊತೆ ಮಾವ ಇದ್ದಾರೆ. ಗೀತಾ, ಆತ್ರದಲ್ಲಿ ಏನು ನಿರ್ಧಾರ ತಗೋಬೇಡ, ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡೋಣ. ಇಲ್ಲಿ ಯೋಚನೆ ಮಾಡೋದಕ್ಕೇನು ಉಳಿದಿಲ್ಲ ಮಾವ. ನಮ್ ಹಣೆ ಬರ ಯಾವತ್ತೂ ಬದ್ಲಾಗಲ್ಲ. ಹೀಗೆ ನಮ್ಮಿಂದ ಬೇರೆಯವ್ರಿಗೆ ತೊಂದ್ರೆ ಆಗೋದಕ್ಕಿಂತ ನಾವೇ ಯಾವ್ದಾದ್ರು ಪುಟ್ಟು ಗುಡಿಸ್ಲಲ್ಲಿರೋಣ. ಪ್ರೀತಿ, ಮೇಘ, ಇನ್ನ ಏನ್ ನೋಡ್ತಾ ಇದ್ದೀರಾ? ಬೇಗ ಹೋಗಿ ಪ್ಯಾಕ್ ಮಾಡ್ಕೊಳ್ಳಿ. ಪ್ರೀತಿ, ನನ್ ಮೆಡಿಸಿನ್ಸ್ ಮರಿಬೇಡ, ಯಾವ್ದು ಮಿಸ್ ಮಾಡ್ಬೇಡ. ನಡೀರಿ ಮಾವ. ಕುಮಾರ, ನೀನಾದ್ರೂ ಯೋಚನೆ ಮಾಡು. ನಿಂತು ನಿಲ್ಲುವಲ್ಲೇ ಹೋಗ್ತೀನಿ ಅಂದ್ರೆ ಹೇಗೋ? ಅಮ್ಮ, ನಾನೇನ್ ಮಾಡ್ಲಿ ಹೇಳು, ನನಗೇನೇನಾದ್ರೂ ಬೇರೆ ದಾರಿ ಉಳ್ದಿದ್ಯಾ? ಹೌದಾ, ಒಳ್ಳೇದಾಯ್ತು. ಸ್ವಾತಿ ಮೊದ್ಲಿನ ತರ ಆದ್ರೆ ನನ್ಗಷ್ಟೇ ಸಾಕು, ಇನ್ನೇನು ಬೇಡ. ನೀನ್ ಏನಮ್ಮ ಮಾಡಕ್ ಹೊರಟಿದ್ಯಾ? ಅದು ಸ್ವಾತಿನೂ ವಂಶಿನೂ ವಾಪಸ್ ಹೊರಟ್ರೆ ನೀನು ಮಾವನಾಗೇನಾ? ಸ್ವಾತಿ ಅವ್ರನ್ನ ಇಲ್ಲಿಂದ ಕಳ್ಸೋ ಯೋಚನೆ ಬಿಟ್ಟು ಬೇರೆ ಯೋಚನೆನೇ ಇಲ್ವಾ ನಿಮ್ಗೆ? ಅವರು ಅಷ್ಟೊಂದು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅನ್ನೋದ್ ಬಿಟ್ಟು ಅವ್ರನ್ನ ಫಸ್ಟ್ ಮನೆಯಿಂದ ಕಳಿಸ್ಬೇಕು ಅಂತಾನೆ ಯೋಚನೆ ಮಾಡ್ತಿದ್ಯಲ್ಲ, ನಿನ್ ಸ್ವಲ್ಪನೂ ಫೀಲ್ ಆಗಲ್ವಾ? ಅದ್ ಹಾಗಲ್ಲ ಕಣೋ. ಸ್ವಾತಿಗೆ ಈಗಾಗಿರೋ ಶಾಕ್ಗೆ ಅವಳು ಇಲ್ಲೇ ಇದ್ರೆ ಅದ್ ಇನ್ನಷ್ಟು ಟ್ರಿಗರ್ ಆಗೋದಿಲ್ವಾ? ಅದಕ್ಕೆ ಹಾಗೆ ಹೇಳ್ದೆ. ನೀನ್ ನಿನ್ ತಾಯಿನ ಮಾತ್ರ ಯಾವತ್ತೂ ಅರ್ಥ ಮಾಡ್ಕೊಂಬೇಡ ಕಣೋ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಮ್ಮ ಇದೆ? ಸ್ವಾತಿ ಅವ್ರಿಗೆ ಅಷ್ಟೊಂದು ನೋವಾಗಿದೆ. ಅಲ್ಲ, ಸ್ವಾತಿ ಅವ್ರು ಇಲ್ಲಿದ್ರೆ ನಿನ್ಗೇನ್ ಪ್ರಾಬ್ಲಮ್? ನನಗೆ ಸ್ವಾತಿ ಅವ್ರ ಮೇಲೆ ಯಾವ ಫೀಲಿಂಗ್ ಇದೆ ಅಂತ ನೀನು ಕ್ಲಿಯರ್ ಆಗಿ ಹೇಳಿದೀನಿ ತಾನೆ. ನಿನ್ಗೆ ಇನ್ನ ಅರ್ಥ ಆಗಿಲ್ವಾ ಅದು? ನಿನಗೆ ನಾನು ಹೇಗ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನನಗ್ ಅರ್ಥ ಆಗ್ತಿಲ್ಲ ನೆತೆ. ಸ್ವಾತಿಗೆ ಏನಾದ್ರು ನೋವಾದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ನಿನಗ್ ಗೊತ್ತಾ? ಅದನ್ನ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಇರಕ್ ಆಗ್ತಿಲ್ಲ ನೆತೆ. ನೀನ್ ಹೀಗ್ ರಿಯಾಕ್ಟ್ ಮಾಡೋದನ್ನ ವಂಶಿ ಏನಾದ್ರೂ ಗಮನಿಸಿದ್ರೆ ಅವಳಿಗೂ ಡೌಟ್ ಬಂದೇ ಬರತ್. ಅದಕ್ಕೆ ಅವ್ರಿಬ್ರು ನಿನ್ನಿಂದ ದೂರ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದೀನಿ.
ಅಷ್ಟೇ. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೀನು ನಿಮ್ಮ ಅಣ್ಣನ ತರನೇ ಸ್ವಾರ್ಥಿ. ಚೈತ್ರ, ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ಬಿಡುತ್ತೆ ಕಣೆ. ಈ ಹೊತ್ತಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ? ಬಿಡು ಕುಮಾರ, ನಿನ್ನ ಜೀವನ ಪರ್ಯಂತ ಕ್ಷಮಿಸೋದಿಲ್ಲ ಕಣೆ. ಅವ್ರನ್ನ ಹೋಗ್ಬೇಡ ಅಂತ ಹೇಳೆ. ನನ್ ತಮ್ಮನ್ ಮನೆಯವ್ರನ್ನ ಆಚೆ ಹಾಕದೆ ಅನ್ನೋಕೋರ್ಗು ಜೀವನ ಪರ್ಯಂತ ನನ್ನನ್ ಕಾಡುತ್ತೆ ಕಣೆ. ಈ ವಯಸ್ಸಲ್ಲಿ ನನಗ್ ಕಷ್ಟ ಕೊಡ್ಬೇಡ ಕಣೆ. ನಿನ್ ಕೈ ಮುಗಿದ್ ಕೇಳ್ಕೊಳ್ತೇನೆ, ಅವ್ರನ್ನ ಹೋಗ್ಬೇಡ ಅಂತ ಹೇಳು ಚೈತ್ರ, ಹೇಳು ಚೈತ್ರ. ಅಮ್ಮ, ಅವಳ ಹತ್ರ ಏನ್ ಬೇಡ್ಕೋತಾ ಇದ್ಯಾ? ನಾವ್ ಹೊಡ್ತೀವಿ ಬಿಡು. ಅತ್ತೆ, ನೀವ್ ಅಳದಕ್ ಹೋಗ್ಬೇಡಿ. ನಾವ್ ನಿಮ್ಮನ್ನ ಅವಾಗವಾಗ ಬಂದ್ ನೋಡ್ಕೊಂಡ್ ಹೋಗ್ತಾ ಇರ್ತೀವಿ. ದೂರ ಹೋಗ್ತಿದೀವಿ ಅಂತ ಕಾರಣಕ್ಕೆ ಸಂಬಂಧ ಮುಗೀತು ಅಂತ ಅಲ್ವಲ್ಲ. ಕುಮಾರ, ಎಲ್ಲಿಗೋ ಹೋಗ್ತೀಯಾ? ನೀವೆಲ್ಲ ಹೇಗೋ ಬದುಕ್ತೀರಾ? ಅಮ್ಮ, ನಿಮ್ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಆ ದೇವ್ರ ಮೇಲೆ ಭಾರ ಹಾಕಿದೀವಿ, ಅವನೇ ನಡೆಸ್ಕೊಂಡು ಹೋಗ್ತಾನೆ. ಚೈತ್ರ, ಅಲ್ಲಿ ನೋಡಿ, ಪ್ರೀತಿ ಇನ್ನು ಸಣ್ಣ ಮಗು ಕಣೆ. ನಿನ್ ಅಜ್ಜಿ ಕಣೆ. ಅವ್ರು ನೋಡಿ, ಅವ್ರಿಗೆ ಎಷ್ಟು ವಯಸ್ಸಾಗಿದೆ. ಅವ್ನು ಹೋಗ್ಬೇಡ ಅಂತ ಹೇಳೆ. ಪಾಪ ಕಣೆ, ಹೇಳು ಚೈತ್ರ. ಸರಿ ಆಯ್ತು, ಇವತ್ತೊಂದ್ ದಿವಸ ಇದ್ದು ನಾಳೆ ಹೋಗೋದಕ್ಕೆ ಹೇಳು. ನಾವೆಲ್ಲೂ ಸೇರಿ ಕೇಸ್ ಹಾಕ್ಬೋದಲ್ವಾ? ಅವಾಗಾದ್ರೂ ಮನೆ ವಾಪಸ್ ಪಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ರು. ನಿಮ್ ಮಾವ ಎಷ್ಟ್ ಬುದ್ಧಿವಂತ ಅಂತ ನಿಮ್ಗೆ ಗೊತ್ತು. ಅದಕ್ಕಿದ್ರೆ ಈಗ ಆಲ್ರೆಡಿ ಅದಕ್ಕೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಂಡಿರ್ತಾನೆ. ಆ ಪಶುಪತಿ ಮೋಸ ಮಾಡಿದ್ದಾನೆ ಅನ್ನೋದಕ್ಕೆ ನನ್ನ ಹತ್ರ ಯಾವ್ದೇ ಪ್ರೂಫ್ ಇಲ್ಲ. ಪ್ರೂಫ್ ರೆಡಿ ಮಾಡ್ಕೊಂಡು ಹಾಗಲ್ ಫೈಟ್ ಮಾಡ್ಬೇಕು. ಬ್ಯಾಗೆಲ್ಲ ಪ್ಯಾಕ್ ಮಾಡು. ನಾಳೆ ಬೆಳಿಗ್ಗೆನೆ ಬೆಂಗಳೂರು ಹೋಗ್ತಾ ಇದ್ದೆ. ಅಲ್ಲಿಂದ ಆರಾಮಾಗಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ನಮ್ಮ ಮನೆ ಸಿಗೋವರೆಗೂ ನಾನು ಇಲ್ಲೇ ಇರ್ತೇನೆ.